ಹಾಗಾಗಿ ಈಗಾಗಲೇ SIT ರಚನೆ ಆಗಿದೆ, ತನಿಖೆ ಆಗ್ತಾ ಇದೆ. ರಾಜಕಾರಣಕ್ಕೆ ಬಳಸ್ಕೊಂತಾ ಇರೋದಕ್ಕೆ ನೀವೇನಾದರೂ ಹೇಳ್ತೀರಾ ಸರ್? ಆ ವಿಚಾರ ನನಗೆ ಒಂದೇ ಒಂದು ಭಾಳ ದುಃಖ ತಂದುಕೊಟ್ಟಿದ್ದ ವಿಚಾರ ಏನಂದರೆ, ವಿಜುವಲ್ಸ್ನ ನಾನು ನೋಡಲಿಕ್ಕೆ ಧೈರ್ಯ ಮಾಡಲಿಲ್ಲ. ಬಟ್ ನನ್ನ ಕೆಲವೊಂದಷ್ಟು ಸುತ್ತಮುತ್ತ ಇರೋವಂಥ ಒಂದಷ್ಟು ವರ್ಗ ಫೋನ್ ಮಾಡಿ ಹೇಳಿದಾಗ ಎಲ್ಲೊಂದು ಕಡೆ ಮನಸ್ಸಿಗೆ ಬೇಜಾರಾಗಿದ್ದು. ಸಹಜವಾಗಿ ಅಟ್ಲೀಸ್ಟು ಇಂಥ ಒಂದು ಡಿಸ್ಟರ್ಬಿಂಗ್ ವಿಜುವಲ್ಸ್ ಇದ್ದಂಥ ಸಂದರ್ಭದಲ್ಲಿ ಅದನ್ನು ಬ್ಲರ್ ಮಾಡ್ತಾರೆ, ಅಟ್ಲೀಸ್ಟ್ ಕನಿಷ್ಠ ಪಕ್ಷ. ಆದರೆ ಪಾಪ ಆ ಹೆಣ್ಮಕ್ಳನ್ನ ಇವತ್ತು ಸೋಷಿಯಲ್ ಮೀಡಿಯಾನಲ್ಲಿ ಹಲವಾರು ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಓಪನ್ ಆಗಿ ಅವರ ಮುಖ ಕಾಣೋ ರೀತಿಯಲ್ಲಿ ಇವತ್ತು ಅದನ್ನು ರಾಜ್ಯದ ಜನತೆಗೆ ಇವತ್ತು ತೋರಿಸಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಎಲ್ಲೋ ಒಂದು ಕಡೆ ಅದ್ರ ಬಗ್ಗೆನೂ ಹೆಚ್ಚಿನ ಒಂದು ತನಿಖೆ ಆಗಬೇಕು ಅಂತಕ್ಕಂಥದ್ದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಒಂದು ಪ್ರಜೆಯಾಗಿ ಇವತ್ತು ನಾನು ಕೇಳ್ತಾ ಇರ್ತಕ್ಕಂಥದ್ದು.